ನಮ್ಮ ಮುಸಲ್ಮಾನರ ಮಕ್ಕಳಿಗೆ ಗೊತ್ತಾಗಬೇಕಾದ್ದು ಕೋಳಿ ಫಯಾಜ್ ಅಲ್ಲ, ಟಿಪ್ಪು ಸುಲ್ತಾನ್ ಗೊತ್ತಾಗಬೇಕು ಹೊರತು ಅಲ್ಲಾಗೂ ಹತ್ರ ಆಗ್ತೀವಿ ಹಾಗೂ ಕನ್ನಡಕ್ಕೂ ಹತ್ರ ಆಗ್ತೀವಿ. T.A. Narayan-Gowda, President of Karnataka Rakshana Vedike, met the Amir Sharia of Karnataka. Joining him was Sayyid Tanzir, President of Shivajinagar Division and Organizing Secretary of Bengaluru. They requested that Kannada signboards to be displayed outside of the mosque and madrasas to promote language, culture and brotherhood. After the meeting, Narayan-Gowda spoke to the media. Let's hear what he said. ಕನ್ನಡ ಯಾವುದೇ ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತವಾದ ಭಾಷೆಯಲ್ಲ. ಅಖಂಡ ಕರ್ನಾಟಕದ ಈ ನೆಲದ ಭಾಷೆ ಕನ್ನಡ ಭಾಷೆ. ಅದಕ್ಕೋಸ್ಕರ ಎಲ್ಲ ಇಂಥ ಧರ್ಮಗುರುಗಳನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಇದೇ ತಿಂಗಳು ಕೊನೆಯ ವಾರದಲ್ಲಿ ಅಶೋಕ ಹೋಟ್ಲಲ್ಲಿ ನಮ್ಮ ಎಲ್ಲ ಮುಸಲ್ಮಾನ ಧರ್ಮಗುರುಗಳೇನಿದ್ದಾರೆ, ಅಂದರೆ ಈ ಚರ್ಚ್ ಇದರಲ್ಲಿ ಮಸೀದಿಗಳಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಅವ್ರನ್ನ ಎಲ್ಲನೂ ಒಂದು ದಿನದ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋದು ಉದ್ದೇಶ. ಅದು ಧರ್ಮ ಅನ್ನೋದಕ್ಕಿಂತ ಭಾಷೆಯ ಆಧಾರದ ಮೇಲೆ, ಈ ನೆಲದ ಭಾಷೆ ಕನ್ನಡ. ಒಂದು ಸ್ಟೇಟ್ ಕರ್ನಾಟಕ ಅನ್ನುವ ಒಂದು ರಾಜ್ಯ ಆಗಬೇಕಾದ್ರೆ ಅದು ಭಾಷೆಯ ಆಧಾರದ ಮೇಲೆ ಆಗಿದೆ. ಹಾಗಾಗಿ ನಾವು ಇಲ್ಲಿ ಯಾವ ಧರ್ಮ ಕನ್ನಡದಿಂದ ದೂರ ಇಡುವಂಥ ಪರಿಸ್ಥಿತಿ ಬರಬಾರ್ದು, ಯಾವ ಧರ್ಮವು ಕನ್ನಡವನ್ನು ದೂರ ಇಡುವ ಪರಿಸ್ಥಿತಿಗೆ ಬರಬಾರ್ದು. ಯಾಕೆಂದರೆ ಮುಸಲ್ಮಾನರ ಕೊಡುಗೆ ಕರ್ನಾಟಕಕ್ಕೆ ಭಾರಿ ದೊಡ್ಡ ಕೊಡುಗೆ ಇದೆ. ಎಲ್ಲ ಕ್ಷೇತ್ರದಲ್ಲೂ ಅವರ ಕೊಡುಗೆಯನ್ನು ಯಾರೂ ಸಹ ತಾವು ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಮುಸಲ್ಮಾನರು ಕೊಡುಗೆ ಇದೆ. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇಲ್ಲ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಇಲ್ಲ ಸಾಹಿತ್ಯ ಕ್ಷೇತ್ರ ಇರ್ಬೋದು. ಈ ಥರದ ಎಲ್ಲ ಕ್ಷೇತ್ರದಲ್ಲೂ ಸಹ ಕರ್ನಾಟಕದ ಮಣ್ಣಲ್ಲಿ, ನೆಲದಲ್ಲಿ ಮುಸಲ್ಮಾನರ ಪಾತ್ರ ತುಂಬ ಭಾರಿ ದೊಡ್ಡ ಪಾತ್ರ ಇದೆ. ಅದಕ್ಕೋಸ್ಕರ ಇವತ್ತಿನ ಪೀಳಿಗೆಗೆ ನಮ್ಮ ಭಾಷೆಯಿಂದ ಆ ಪೀಳಿಗೆ ದೂರ ಆಗಬಾರ್ದು. ಎಲ್ಲಿ ಭಾಷೆಯಿಂದ ನಮ್ಮ ಮುಸಲ್ಮಾನರ ಮಕ್ಕಳು ದೂರ ಆದರೆ ಆಗ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಗೊತ್ತಿರಬೇಕು. ಕನ್ನಡದ ಉಪದೇಶಗಳು, ಸಂದೇಶಗಳು ಅವರಿಗೆ ತಲುಪುವಂಥದ್ದು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡ ಸಮಾವೇಶವನ್ನು ಎಲ್ಲ ಧರ್ಮ ಗುರುಗಳ ಒಂದಿಗೆ 2-3 ಗಂಟೆಗಳ ಕಾಲ ಅವರ ಉಪದೇಶವನ್ನು ತಗೊಂಡು ನಾವು ಕನ್ನಡದ ಉಪದೇಶವನ್ನು ಯಾರ್ಯಾರಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕದ ಇತಿಹಾಸ, ಅದು ಸಾಂಸ್ಕೃತಿಕವಾದ, ಧಾರ್ಮಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಎಲ್ಲ ವಿಚಾರಗಳು ಈ ನೆಲದ ಮಕ್ಕಳಿಗೆ ಗೊತ್ತಾಗಬೇಕು. ನಾನು ಮೊನ್ನೆ ಶಿವಾಜಿನಗರದಲ್ಲಿ ಒಂದು ಸಭೆ ಮಾಡಿದ್ದೆ, ಅದನ್ನು ಹೇಳ್ತೀನಿ, ನಾನು ಆಗಾಗ ಹೇಳ್ತಾ ಇರ್ತೀನಿ. ಶಿವಾಜಿನಗರದಲ್ಲಿ ಸಭೆ ಮಾಡಿದಾಗ ಅಲ್ಲಿ ಒಂದು 500 ಜನ ಮುಸಲ್ಮಾನರು ಮಕ್ಕಳು ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ನಾನು ಆಗ ಅವ್ರಿಗೊಂದು ಪ್ರಶ್ನೆ ಇಟ್ಟಿದ್ದೆ. ನಾನು ಪ್ರಶ್ನೆ ಕೇಳ್ತೀನಿ, ನಿಮಗೆ ಶಿಶುನಾಳ ಶರೀಫ್ ಯಾರಾದರೂ ಗೊತ್ತಿದ್ರೆ ಕೈ ಎತ್ತಿ ಅಂತ ಕೇಳಿದ್ರೆ ಒಬ್ಬರು ಕೈ ಎತ್ತಲಿಲ್ಲ. ಒಬ್ಬ ಕರೀಂ ಖಾನ್ ಗೊತ್ತಾ ಅಂದರೆ ಒಬ್ಬರು ಕೈ ಎತ್ತಲಿಲ್ಲ. ಒಬ್ಬ ಏಜಾಸುದ್ದೀನ್ ಗೊತ್ತು ಅಂದರೆ ಗೊತ್ತಿಲ್ಲ. ಒಬ್ಬ ನಿಸಾರ್ ಅಹಮದ್ ಗೊತ್ತಿಲ್ಲ. ಈ ಥರ ಒಬ್ಬ ರಂಜಾನ್ ಸಾಬ್ ಗೊತ್ತಿಲ್ಲ. ಒಬ್ಬ ರಂಜಾನ್ ದರ್ಗಾ ಗೊತ್ತಿಲ್ಲ. ಕೊನೆಗೆ ನೋಡೋಣ ಅಂತ ಹೇಳಿ ಶಿವಾಜಿನಗರದ ಕೋಳಿ ಫಯಾಜ್ ಗೊತ್ತಾ ಅಂದರೆ ಎಲ್ಲರೂ ಕೈ ಎತ್ತಿರು ಗೊತ್ತು ಅಂತ. ಆಗ ನಾನು ಒಂದು ಮಾತು ಹೇಳಿದೆ, ನಮ್ಮ ಮುಸಲ್ಮಾನರ ಮಕ್ಕಳಿಗೆ ಗೊತ್ತಾಗಬೇಕಾದ್ದು ಕೋಳಿ ಫಯಾಜ್ ಅಲ್ಲ, ಗೊತ್ತಾಗಬೇಕಾದ್ದು ಈ ನೆಲದ ಶಿಶುನಾಳ ಶರೀಫ್ ಗೊತ್ತಾಗಬೇಕು, ಈ ನೆಲದ ಕರೀಂ ಖಾನ್ ಗೊತ್ತಾಗಬೇಕು, ಈ ನೆಲದ ಏಜಾಸುದ್ದೀನ್ ಗೊತ್ತಾಗಬೇಕು, ಈ ನೆಲದ ರಂಜಾನ್ ದರ್ಗಾ ಗೊತ್ತಾಗಬೇಕು, ಈ ನೆಲದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಗೊತ್ತಾಗಬೇಕು ಹೊರತು ಕೋಳಿ ಫಯಾಜ್ ಅಲ್ಲ ಗೊತ್ತಾಗಬೇಕಾದ್ದು ಅನ್ನೋ ಇತಿಹಾಸವನ್ನು ನಾನು ಅವತ್ತು ಹೇಳಿದೆ. ಹಾಗಾಗಿ ನಮ್ಮ ಈ ನೆಲದ ಮುಸಲ್ಮಾನರ ಮಕ್ಕಳು ಹೆಚ್ಚು ಕನ್ನಡವನ್ನು ಪ್ರೀತಿ ಮಾಡೋದು, ಕಲಿಯೋದು, ಮಾತಾಡೋದು, ಎಲ್ಲರಂತೆ ಅವರು ಇಲ್ಲಿ IAS IPS ಅಧಿಕಾರಿಗಳಾಗಬೇಕು, ಎಲ್ಲರಂತೆ ಅವರು ಇಲ್ಲಿ ಡಾಕ್ಟರ್, ಇಂಜಿನಿಯರ್
ಆಗಬೇಕು ಅಂದಾಗ ಭಾಷೆ ಭಾರಿ ಮುಖ್ಯವಾಗತ್ತೆ. ಅದಕ್ಕೋಸ್ಕರ ಕನ್ನಡದ ಭಾಷೆಯ ಸಂದೇಶ ನಮ್ಮ ಧರ್ಮಗುರುಗಳಿಂದ ಹಿಡಿದು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಮುಸಲ್ಮಾನರಿಗೆ ಕನ್ನಡದ ಅರಿವು ಮೂಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಹಾಗಾಗಿ ಪ್ರಥಮವಾಗಿ ನಾನು ನಮ್ಮ ಧರ್ಮಗುರುಗಳನ್ನ ಭೇಟಿ ಮಾಡಿದ್ದೀನಿ. ಹಾಗಾಗಿ ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀನಿ. ಅವರು ಸಹ ನಾವು ಮಾಡುವ ಅಶೋಕ ಹೋಟ್ಲ ಸಮಾವೇಶಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಮಾತಾಡಿ ಇಲ್ಲಿ ಅವರಿಗೆ ಆ ಸಮಾವೇಶಕ್ಕೆ ಬರಲಿಕ್ಕೆ ಕರೆ ಮಾಡಿದ್ದೀನಿ. ವಿಶೇಷವಾಗಿ ನಾನೇ ಖುದ್ದಾಗಿ ಬಂದು ಅವ್ರನ್ನ ಆಹ್ವಾನ ಮಾಡಿ ಬನ್ನಿ ಆ ಸಭೆಗೆ ಅಂತ ಕರೆದಿದ್ದೀನಿ. ಇವ್ರ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗ್ಲಿ. ಅಲ್ಲಾಗೂ ಹತ್ರ ಆಗ್ತೀವಿ ಹಾಗೂ ಕನ್ನಡಕ್ಕೂ ಹತ್ರ ಆಗ್ತೀವಿ. Your support is important. Please don't forget to subscribe.